ನನ್ನ ಜೀವನದ ಹೊಸ ಅಧ್ಯಾಯ. ತುಂಬ ನೋವನ್ನು ಅನುಭವಿಸಿದ್ದೀನಿ. ನಿಮ್ಮ ಮುಂದೆ ಅದನ್ನು ಯಾವತ್ತೂ ತೋರಿಸಬಾರದು ಅಂತ ನಗಾಡ್ತಾ ಇದ್ದೆ. ಯಾಕೆಂದರೆ ಯಾವಾಗಲೂ ನಾನು ಪಾಸಿಟಿವ್ ವೈಬನ್ನೇ ಶೇರ್ ಮಾಡ್ತಾ ಇದ್ದೀನಿ. ಈ ಎಲ್ಲ ತಪ್ಪಿಗೆ ನನ್ನ ಅಪಾರವಾದ ನಂಬಿಕೆನೇ ಕಾರಣ ಅಂತ ಹೇಳಿದ್ದೀನಿ. ಕೆಲವರು ನನಗೆ ನಿಮ್ಮಲ್ಲಿ ಸಪೋರ್ಟ್ ಮಾಡಿ ನನ್ನ ನೋವನ್ನು ಅರಿತರು. ಇನ್ನು ಕೆಲವರು ನಿಮ್ಮಿಂದ ಇಷ್ಟು ದೊಡ್ಡ ತಪ್ಪು ಹೇಗಾಯಿತು ಅಂತ ಪ್ರಶ್ನೆ ಕೂಡ ಮಾಡಿದರು. ಏನೇ ಇರಲಿ, ನಿಮ್ಮ ಜೊತೆ ನನಗಾದ ಎಲ್ಲವನ್ನು ಮರೆತು ಹೊಸದಾಗಿ ಅಧ್ಯಾಯ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲ ಆಗೋದು ಒಳ್ಳೆಯದಕ್ಕೆ, ಹಾಗೂ ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುತ್ತಂತ ನೀವೇ ಹೇಳ್ತೀರಲ್ವಾ. ನೋಡೋಣ ಮುಂದೆ. ಓಯ್ ಹೀರೋಯಿನ್, ಎಲ್ಲಿ ಹೊರಡುವುದು? ನಾವಿವಾಗ ಇದಕ್ಕೆ ಹೋಗೋದು. ಯಾವುದಕ್ಕೆ ಹೋಗುದು ಅಂತ ಹೇಳಿ ಕಾರಲ್ಲಿ ಹೇಳ್ತೀನಿ. ಯಾಕೆಂದ್ರೆ ಈಗ ಪುರ್ಸೋತಿಲ್ಲ. ನನ್ನ ಹಸ್ಬೆಂಡ್ ಅಲ್ಲಿ ನಿಂತಿದ್ದಾರೆ, ಬಾರ್ಡರ್ ಅಲ್ಲಿ ನಿಂತಿದ್ದಾರೆ. ಬೇಗ ಬಾ, ಇಲ್ದಿದ್ರೆ ಕಸ್ ಕಸ್ ಮಾಡ್ತೇನೆ ಅಂತೇಳಿ. ಹಾಗೆ ಹೋಗ್ಬೇಕು. ಸ್ವಲ್ಪ ಲಿಪ್ಸ್ಟಿಕ್, ಸ್ವಲ್ಪ ಕಿವಿದೆಲ್ಲ ಹಾಕ್ಬೇಕು. ಹೋಗ್ತೀನಿ ರೋ, ಮತ್ತೆ ಸಿಗ್ತೀನಿ. ಈ ಡ್ರೆಸ್ ನನಗೆ ಮೊನ್ನೆ ಹಸ್ಬೆಂಡ್ ತೆಗೆಸ್ಕೊಟ್ಟಿದ್ದು. ಮೊನ್ನೆ ಹೇಳಿದ್ರು ನನಗೆ ಎಲ್ಲಾದ್ರೂ ಫಸ್ಟ್ ಹೋಗ್ಲಿಕ್ಕೆ ಇದ್ದರೆ ಇದನ್ನು ಹಾಕ್ಬೇಕು ಅಂತ ಹೇಳಿ. ಅದಕ್ಕೆ ಇವತ್ತು ಇದನ್ನು ಹಾಕಿದ್ದೀನಿ ನಾನು. ನೋಡಿ, ಇದು ಚೆನ್ನಾಗಿದೆಯಾ? ಸುಮೋ ರೆಸ್ಲರ್ ಕಾಣ್ತೀನಾ? ಚೆನ್ನಾಗಿದೆಯಲ್ಲ. ಕತ್ತಲೆ ಆಗಿದೆ ಮಳೆಗೆಲ್ಲ. ಅಲ್ಲ, ಇಲ್ಲಿ ಸ್ವಲ್ಪ ಇದು ಬರೋ ಫುಲ್ ಕತ್ತಲೆ ಆಗಿದೆ. ಸಂಜೆ ಆದಂಗೆ ಕಾಣೋದಿಲ್ವಾ? ನೋಡು. ಓಕೆ, 11 ಗಂಟೆಗೆ ರೀಚ್ ಆಗ್ತೀವಿ ಅಂತ ಹೇಳಿದ್ವಿ. ನನಗೆ ಒಂದು ಡಾಕ್ಟರ್ ಹತ್ರ ಕೂಡ ಹೋಗ್ಲಿಕ್ಕೆ ಉಂಟು. ಆಮೇಲೆ ಅಲ್ಲಿಂದ ಹೋಗೋದು ಅಂತ ಹೇಳಿ ಎನಿಸಿದ್ದೀನಿ ನಾನು. ಓಕೆ, ಇವಾಗ ನಾವು ಎಲ್ಲಿ ಗೊತ್ತುಂಟಾ, ನಮ್ಮ ಮನೆಯದ್ದು ಇದೆಲ್ಲ ತರಲಿಕ್ಕೆ ಅಂತ ಫ್ಲೈವುಡ್ ಮತ್ತು ನಮ್ಮ ರೂಮಿದ್ದು ಕೆಲಸ ಆಗ್ಲಿಕ್ಕೆ ಉಂಟಲ್ವಾ, ಹಾಗೆ ಅದಕ್ಕೆ ಫ್ಲೈವುಡ್ ಅದೆಲ್ಲ ತರಲಿಕ್ಕೆ ನಮಗೆ ಲೀಸ್ಟ್ ಕೊಟ್ಟಿದ್ದಾರೆ ನಮ್ಮ ಕಾರ್ಪೆಂಟರ್. ಹಾಗೂ ಅಲ್ಲಿಗೆ ಹೋಗ್ತಾ ಇದ್ವಿ. ಅಂದರೆ ನಮ್ಮದು ಈಗ ಹೊಸ ಯಾರು ಇಂಜಿನಿಯರ್ ಇದ್ದಾರೆ ನೋಡಿ, ಅವರು ನಮಗೆ ಅಂದರೆ ಅವರು ಈಗ ಬೇರೆ ಮನೆಯೆಲ್ಲ ಮಾಡಿರ್ತಾರಲ್ಲ, ಅಲ್ಲಿ ಎಲ್ಲಿಂದ ತರ್ತಾರೆ ನೋಡಿ, ಆ ಶಾಪು ತೋರಿಸ್ಕೊಡ್ತಾರೆ ನಮಗೆ. ನಾನು ಹೇಳಿದೆ ನೋಡಿ, ನಮಗೆ ಒಬ್ಬರು ಸಬ್ಸ್ಕ್ರೈಬರ್ ಇದ್ದರು, ಅವರ ಮನೆಗೆ ಅವರ ಮನೆಗೆ ಕರ್ಕೊಂಡೋಗಿ ಎಲ್ಲ ತೋರಿಸಿದ್ರು. ಅವರದ್ದು ಹೇಗೆ ಆಗಿದೆ ಕೆಲಸ, ಎಷ್ಟು ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಅವರೇ ಈಗ ಬರ್ತಾ ಇದ್ದಾರೆ. ಇದರಲ್ಲಿ ನಿಜವಾಗ್ಲೂ ಹೇಳುದಾದ್ರೆ ಅವರಿಗೆಲ್ಲ ಏನು ಲಾಭ ಇಲ್ಲ, ಸುಮ್ಮನೆ ಒಂದು ಮನುಷ್ಯತ್ವ ಅಂತ ಹೇಳ್ತಾರೆ ನೋಡಿ. ನನ್ನ ಒಂದು ದುಃಖ ನೋಡಿ, ನಮ್ದೊಂದು ಇದು ನೋಡಿ ಅವರಿಗೆ ಬೇಜಾರಾಗಿ ಅವರೇ ಬಂದೆಲ್ಲ ಮುಂದೆ ನಿಂತು ಎಲ್ಲ ಮಾಡಿಸ್ತಾ ಇದ್ದಾರೆ, ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ. ಹಾಗೆ ಅಲ್ಲಿಗೆ ಹೋಗ್ತಾ ಇದ್ವಿ. ಎಲ್ಲ ಕೆಲವು ಲಿಸ್ಟ್ ಬಂದಿದೆ, ಅದೆಲ್ಲ ಸೆಲೆಕ್ಷನ್ ಮಾಡಿ ತರಲಿಕ್ಕೆ ಉಂಟು. ಹೋಪ್ ಈ ಸಲ ಎಲ್ಲ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಹಾಗೂ ಆಗುತ್ತೆ, ಆಗದೆಲ್ಲಿ ಹೋಗುತ್ತೆ. ಹಾಗೆ ಅದಕ್ಕೆ ಹೋಗ್ತಾ ಇದ್ದೀವಿ. ಈಗ ಇದು ನಂದು ಹೊಸ ಜರ್ನಿ ಅಂತ ಹೇಳ್ಬೋದು. ಆವಾಗ ನಾನು ನಿಮಗೆ ಮನೆ ನಮ್ಮದು ಆಗುವಾಗ ಎಲ್ಲ ಡಿಟೇಲ್ ಆಗಿ ಒಂದೊಂದೇ ತೋರಿಸ್ತಾ ಇದ್ದೆ. ಸ್ಟಾರ್ಟಿಂಗ್ ನಮ್ಮದು ಮನೆ ಆಗುವಾಗ ಹೀಗೆ ನಾವು ಹೋಗ್ತಾ ಇದ್ವಿ, ಅದಕ್ಕೆ ಇದು ಮಾಡ್ತಾ ಇದ್ವಿ. ಇದು ನಂದು ಇನ್ನೊಂದು ಜನ್ಮ ಅಂತ ಎನಿಸಿ ಮತ್ತೆ ನಾನು ಅದೇ ಕೆಲಸಕ್ಕೆ ಇಳಿದಿದ್ದೀನಿ. ಅದೇ ಕೆಲಸ ಆಗ್ತಾ ಉಂಟು ನಮ್ಮದು. ಹಾಗೆ ಇವಾಗ ಕೂಡ ನಾನು ಸೇಮ್ ಅದೇ ಮಾಡ್ತೀನಿ, ನಿಮ್ಮ ಜೊತೆ ಎಲ್ಲ ಜರ್ನಿಯನ್ನು ಶೇರ್ ಮಾಡ್ತೀನಿ. ಹಾಗೆ ಇವಾಗ ಫಸ್ಟ್ ಇವತ್ತು ಹೋಗ್ತಾ ಇದ್ವಿ ನಮ್ಮ ಮನೆಗೆ ಸೆಲೆಕ್ಷನ್ ಮಾಡಲಿಕ್ಕೆ. ಅಪಾಯಿಂಟ್ಮೆಂಟ್ ಇತ್ತಲ್ಲ, ಪ್ರಿಯಾ ಅಂತ. ಓಕೆ, ಫಸ್ಟ್ ಈ ಡಾಕ್ಟರ್ ಹತ್ರ ಹೋಗಿದ್ವಿ, ಆಯಿತು. ಇನ್ನು ಈಗ ಅಲ್ಲಿಗೆ ಹೋಗಬೇಕು. SN ಎಂಟರ್ಪ್ರೈಸಸ್ ಅಂತ ಶಾಪ್, ಇಲ್ಲಿಗೆ ಇವಾಗ ಬಂದಿದ್ದೀವಿ ನಾವು. ನನಗಿವತ್ತು ಇಲ್ಲಿ ಏನು ಸೆಲೆಕ್ಟ್ ಮಾಡಲಿಕ್ಕಿಲ್ಲ, ಆದರೆ ಜಸ್ಟ್ ನೋಡೋಣ ಅಂತ ಹೇಳಿ ಬಂದಿದ್ದೀನಿ. ಯಾಕೆಂದರೆ ಒಮ್ಮೆ ಆಗಿದ್ದು ಮತ್ತೊಮ್ಮೆ ಆಗಬಾರ್ದಲ್ವ. ಮೊದಲೆಲ್ಲ ನಮಗೆ ಇದರ ಬಗ್ಗೆ ಏನು ಕೂಡ ಐಡಿಯಾ ಇರಲಿಲ್ಲ. ಇವಾಗ ಸ್ವಲ್ಪ ಸ್ವಲ್ಪ ಆಗಿ ಬಂದಿದೆ. ಹಾಗೂ ನೆಕ್ಸ್ಟ್ ಇನ್ನೊಂದೇನೆಂದರೆ ಎಲ್ಲ ಅವರೇ ನೋಡಿಕೊಂಡು ತರ್ತಾಯಿದ್ರು. ನಮಗೆ ಅದರ ಬಿಲ್ ಕೂಡ ಅವ್ರು ಕೊಡ್ತಾ ಇರಲಿಲ್ಲ, ಅಥವಾ ಏನು ಕೂಡ ಇದು ಮಾಡ್ತಾ ಇರಲಿಲ್ಲ. ಅಷ್ಟು ಫುಲ್ಲಿ ನಾವು ಅವರ ಕೈಗೆಲ್ಲವನ್ನು ಕೊಟ್ಟಿದ್ವಿ. ಈ ಸಲ ನಾವು ಎಲ್ಲವನ್ನು ನೋಡ್ತಾ ಇದ್ವಿ. ಫ್ಲೈವುಡ್ ಎಲ್ಲ ನೋಡಿ ಅವರು ಹೇಳಿದ್ದಾರೆ ಯಾವುದು ಬೇಕಂತೇಳಿ, ಅದನ್ನು ಕೂಡ ನೋಡ್ತಾ ಇದ್ದೀವಿ ನಾವು. ಕಲೆಕ್ಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲವನ್ನು ಒಂದೊಂದಾಗಿ ನೋಡ್ತಾ ಇದ್ದೆ ನಾನು.
ಎಷ್ಟು ಜನ ಲಾಭಕ್ಕೆ ಕೂಡ ಬಂದಿದ್ದಾರೆ ಹಾಗೂ ಎಷ್ಟು ಜನ ಒಳ್ಳೆಯವರು ಕೂಡ ಸಿಕ್ಕಿದ್ದಾರೆ. ಅದರಲ್ಲಿ ಕಿರಣ್ ಆ್ಯಂಡ್ ಫ್ಯಾಮಿಲಿ ಕೂಡ ಒಂದು. ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಈ ಟೈಮಲ್ಲಿ ನಿಮ್ಮ ಗೈಡ್ನೆಸ್ ನನಗೆ ತುಂಬ ಹೆಲ್ಪ್ ಆಯಿತು. ಕುದ್ರೋಳಿ ಹತ್ರ ಮೋರ್ ಅಂತ ಒಂದು ಶಾಪ್ ಉಂಟು ನೋಡಿ, ಅದರ ಪಕ್ಕದಲ್ಲೇ ಇದು ಎಸೆನ್ಸ್ ಅಂತ ಎಂಟರ್ಪ್ರೈಸಸ್ ಉಂಟು. ಓಕೆ, ಇವಾಗ ಇಲ್ಲಿದ್ದು ಕೆಲಸ ಆಯಿತು. ಖುಷಿ ಆಯ್ತು ನಮಗೆ. ಶಾಪ್ ಎಲ್ಲ ನೋಡ್ಕೊಂಡು ಬಂದ್ವಿ. ಸೆಲೆಕ್ಷನ್ ಮಾಡ್ಲಿಕ್ಕಿರುವಾಗ ಅವ್ರು ಹೇಳ್ಬೋದು ನಿಮಗೆ ಯಾವ್ದು ಬೇಕು, ಕಲರ್ ಅದಿದೆಲ್ಲ ಅವರು ಇನ್ನೂ ಡಿಸೈನ್ ಮಾಡಿ ನಮಗೆ ಕಳಿಸ್ಬೇಕಲ್ವಾ, ರೂಬಿದ್ದು ಯಾವ ರೀತಿ ಬರುತ್ತೆ ಏನಂತ ಹೇಳಿ. ಮತ್ತೆ ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇವಾಗ ನಮ್ದು ಇಂಜಿನಿಯರ್ ಇದ್ದಾರೆ ನೋಡಿ, ಅವರು ತುಂಬಾ ಬೆಸ್ಟ್ ಅಂತ ಇಲ್ಲಿ ಕೂಡ ಹೇಳಿದ್ರು. ಹಾಗೂ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಅವರು ಸುಮಾರು ಕೆಲಸ ಒಳ್ಳೇದು ಮಾಡಿದ್ದಾರೆ ಅಂತ ಹೇಳಿ. ಒಬ್ಬರ ವಿಚಾರ ಒಳ್ಳೇದು ಇನ್ನೊಬ್ಬರ ಹತ್ರ ಕೇಳುವಾಗ ಉಂಟಲ್ಲ ನೋಡಿ, ಖುಷಿ ಆಗುತ್ತೆ. ಇಲ್ಲಿ ನಮ್ಗೆ ಒಳ್ಳೇದೇ ಆಗ್ಲಿಕ್ಕಿತ್ತಿರ್ಬೇಕು. ಹಾಗಾಗಿ ನಾವು ತಪ್ಪು ಮಾಡಿದ್ದದೇ, ನಾವು ಬೇರೆಯವ್ರ ಹತ್ರ ಯಾವಾಗ್ಲೂ ಕೆಲಸ ಮಾಡುವಾಗ ಅವರ ಪ್ರಾಜೆಕ್ಟ್ ಇರ್ಲಿ ಅದು ಅವರು ಹೇಗೆ ಕೆಲಸ ಮಾಡಿದಾರ ಅಂತ ಹೇಳಿಲ್ಲ ಕೇಳ್ಬೇಕಿತ್ತು. ನಾವು ಅದು ಮಾಡ್ಲಿಲ್ಲ, ಸೀದಾ ನಂಬಿ ಕೊಟ್ಟು ಬಿಟ್ವಿ. ಆದ್ರೆ ಈಗ ಇವರ ವಿಚಾರ ನಾವು ಕೇಳ್ಬೇಕಂತ ಇಲ್ಲ, ಎಲ್ಲರೂ ಬಂದೇ ಹೇಳ್ತಾರೆ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ, ಎಲ್ಲ ಏನು ಸರಿಯಾಗಿ ಆದ್ರೆ ಸಾಕು, ಅಷ್ಟೇ ಆಗುತ್ತೆ. ಓಕೆ, ಇವಾಗ ಸೀದಾ ಇಲ್ಲಿಂದ ಮನೆಗೆ ಹೋಗ್ತೀವಿ. ಏನ್ ಕೆಲಸ ಉಂಟಾ ಬೇರೆ? ಇಲ್ಲ ಬೇರೆ ಏನ್ ಕೆಲಸ ಇಲ್ಲ. ನೋಡೋಣ, ಬೇರೆ ಕೆಲಸ ಇದ್ರೆ ನೋಡೋಣ, ಇಲ್ದ್ರೆ ಮನೆಗೆ ಹೋಗುದು. ಡಾಕ್ಟರ್ದೆಲ್ಲ ಆಯ್ತಲ್ಲ? ಅದೇ ಡಾಕ್ಟರ್ದೊಂದು ಆಯ್ತು. ಓಕೆ, ನಮ್ಗೆ ಸ್ವಲ್ಪ ಇಲ್ಲಿ ಬೀಸರೋಡ್ ಹತ್ರ ಕೆಲಸ ಇತ್ತು, ಹಾಗೆ ಬಂದಿದ್ವಿ. ಅಲ್ಲಿಂದ ಸೀದಾ ಇವಾಗ ಇಲ್ಲಿ ಊಟ ಮಾಡಿ ಹೋಗೋಣ ಅಂತ ಹೇಳಿ. ಲೇಟ್ ಆಯ್ತಲ್ಲ, 2 ಗಂಟೆ ಆಯ್ತು. ಮತ್ತೆ ಬೆಳಿಗ್ಗೆ ಕೂಡ ಏನು ತಿನ್ಲಿಲ್ಲ, ನಾವು ಸೀದಾ ಬಂದಿದ್ವಿ. ಮತ್ತೆ ಇನ್ನು ಇಲ್ಲಿಂದ ಮನೆಗೆ ಹೋಗುವಾಗ ಲೇಟ್ ಆಗುತ್ತೆ. ಮತ್ತೆ ಸುಮಾರು ಟೈಮ್ ಆದ್ರೆ ಮತ್ತೆ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಹಾಗೆ ಹಸಿವು ಕೂಡ ಆಗಿದೆ, ಸ್ವಲ್ಪ ಊಟ ಮಾಡಿನೇ ಹೋಗೋಣ ಅಂತೇಳಿ. ಇಲ್ಲಿ ರಂಗೋಲಿ ಉಂಟು ಬೀಸರೋಡಲ್ಲಿ, ಅದಕ್ಕೆ ಹೋಗ್ತಾ ಇದ್ದೇವೆ. ನಿಜವಾಗ್ಲೂ ಜೋರಾಗಿ ಹಸಿವಾಗಿತ್ತು. ಹಾಗೆ ಊಟ ಮಾಡಿದೆ. ನಾನು ನಾರ್ಮಲ್ ರೈಸ್ ಫಿಶ್ ಊಟ ತಗೊಂಡೆ. ನನ್ನ ಹಸ್ಬೆಂಡ್ ಚಿಕನ್ ಕಬಾಬ್ ಎಲ್ಲ ತಿಂದರು. ನನ್ನ ಮಗ ಎಂಥದ್ದು ಬಿರಿಯಾನಿ ಅದು ತಗೊಂಡೆ. ಇಷ್ಟ ಆಗುವಾಗಲೇ ಕರೆಕ್ಟಾಗಿ ನಾವು ಆರ್ಡ್ರ್ ಮಾಡಿದ್ದೆಲ್ಲ ನೋಡಿ ಮನೆಗೆ ಬಂತು. ಇವಾಗ ತುಂಬ ಅಂದರೆ ತುಂಬ ಖುಷಿ, ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ಇದು ಕಾಫಿ ಮಾಡೋಣ ಅಂತೇಳಿ ಅದೇ ನಮ್ಮದೆಲ್ಲ ಇದು ಬಂತು. ಇವತ್ತು ಆರ್ಡ್ರ್ ಕೊಡಲಿಕ್ಕೆ ಹೋಗಿದ್ವಿ ನೋಡಿ, ಅದೆಲ್ಲ ಬಂತು. ಶಾಪೆಲ್ಲ ನೋಡಿ ಈಗ ಕಳಿಸ್ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಪ್ಲೈವುಡ್. ನಾನು ತೋರಿಸ್ತೀನಿ ಮತ್ತೆ ನಿಮಗೆ ಯಾವ ಬ್ರ್ಯಾಂಡ್ ಏನು ಅಂತೇಳಿ. ತುಂಬ ಒಳ್ಳೆಯದಿದೆ. ಹಾಗೂ ಆಯ್ತು ಅವ್ರದ್ದೆಲ್ಲ ಇಟ್ಟು ಇಲ್ಲ ಇನ್ನೂ ಕೂಡ ಸುಮಾರು ಉಂಟು. ಅದು ಅವರು ಆಗಲಿ, ಆಮೇಲೆ ನಾನು ಮೇಲೆ ಹೋಗ್ತೀನಿ ಅಂತೇಳಿ ಸುಮ್ಮನೆ ಡಿಸ್ಟರ್ಬ್ ಮಾಡೋದು ಬೇಡ. ಇದು ನಮ್ಮದು ಕಾಫಿ ಪೌಡರ್. ಒಮ್ಮೆ ಒಂದೊಂದು ತರ್ತೀವಿ, ಇದೆ ಅಂತಲ್ಲ, ಎಲ್ಲ ಟ್ರೈ ಮಾಡೋದು. ಚೆನ್ನಾಗಿದೆ ಎಲ್ಲ. ಇದು ಟಾಟಾ. ಕಿಕ್ ಕುಡಿಯುತ್ತೆ, ಕಿಕ್. ಸುಮಾರು ಜನ ಕೇಳ್ತಾರೆ, ನೀವು ಸಫರ್ ಆಗಿದ್ದೀರಿ, ಏನು ಡಯಟ್ ಮಾಡ್ತೀರಿ, ನಮಗೆ ಏನು ತಗೊಳ್ತೀರಿ? ಏನು ತಗೊಳ್ದಿಲ್ಲ, ಏನು ತಗೊಳ್ದಿಲ್ಲ. ಊಟ ಎಲ್ಲ ಬಿಟ್ಟಿದ್ದಾಳೆ, ಖಾಲಿ ನಮ್ಮ ತಲೆ ಮಾತು ತಿಂತಾಳೆ ಅಷ್ಟೇ. ಹಾಗೆ ಊಟ ಬಿಟ್ಟರೆ ನಾನು ಇರ್ಲಿಕ್ಕೆ ಉಂಟಾ? ಊಟ ಬಿಟ್ಟು ಅಲ್ಲ, ತಲೆ ತಿಂತೀರ. ತಲೆ ತಿಂದರೆ ನೀವು ಇಲ್ಲಿ ಇರ್ತಿದ್ರಾ? ಯಾವಾಗಲೂ ನನ್ನ ಬಿಟ್ಟು ಓಡಿ ಹೋಗ್ತಿದ್ರಿ. ನಾನು ಪಾಪದೊಳಾದ್ರಿಂದ ಇಷ್ಟೆಲ್ಲ ನಡೀತಾ ಉಂಟು. ಇಲ್ದಿದ್ರೆ ಇವರ ಹತ್ರ ಎಲ್ಲ ಜೀವನ ತೆಗೆಯೋದು ಹೌದಾ? ನಾವು ಇಂಥವ್ರ ಹತ್ರ ಎಲ್ಲ ನನ್ನ ಸಾಹಸಕ್ಕೆ ಬಂದ್ರೆ ನಾನು ಬಿಡುದಿಲ್ಲ. ಮತ್ತೆ ಎಂತ ರಾಯ್, ಸುಮ್ಮನೆ ಜಗಳ ಆಡ್ಬಿಡಿ, ಒಳ್ಳೇದು ಕಾಣೋದಿಲ್ಲ. ಅವನು ನನಗೆ ಒಳಗೆ ಬಂದು ಹೇಳ್ತಾನೆ, ಕರೆಕ್ಟ್ ಅಮ್ಮ ನೀವು ಹೇಳಿದ್ದು, ಹಾಗೆ ಹೇಳ್ಬೇಕು ಪಪ್ಪನಿಗೆ, ಹಾಗೆ ಬಿಡ್ಬೇಡಿ ನೀವು ಪಪ್ಪನಿಗೆ. ಅವರೆಲ್ಲ ನಿಜವಾದ ಬಣ್ಣ ಬಯಲ್ ಮಾಡಿ ಅಂತ ಹೇಳ್ತಾನೆ ಅವನು. ಅಲ್ಲ ರಾಯ್, ಜೋರ್ ಪಾಂಡ. ಇವತ್ತು ಅಮ್ಮ ಇಲ್ಲಲ್ಲ, ಹಾಗೆ ಇವರಿಗೆ ಸ್ವಲ್ಪ ಚರ್ಬಿ ಜಾಸ್ತಿ ಬಂದಿದೆ. ಅಮ್ಮ ಇದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತಾರೆ. ಅವರು ನನ್ನ ಸಪೋರ್ಟ್ ಅಲ್ಲಿ ಅವರಿದ್ದಾರಲ್ಲ, ತಿಮ್ಮಿ ಕೂಡ ಇಲ್ಲ ಅಲ್ಲ, ಹಾಗೆ ಇವರಿಗೆ ಅವರದ್ದೇ ರಾಜ್ಯ ಆಗಿದೆ ಈಗ. ಅಷ್ಟೇ ಯಾಕೆ ಬೆಲ್ಲ ಈಗ ಸುಮಾರು ಜಾಸ್ತಿ ಆಗುತ್ತೆ? ಬೇಡ ಅಷ್ಟು ಜಾಸ್ತಿ ಇರುತ್ತೆ. ಸಿಂಗಲ್ ಬ್ರೋ ನೋಡ್ಸತ್ತಾ? ನೋಡ್ಸತ್ತಾ? ಓಕೆ, ಈಗ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಕಾಫಿ ಪೌಡರ್ ಹಾಕೋಣ.
ಮುಟ್ಬಿಡೋಣ, ಇದರ ಆರಾಮ ಹೋಗೋದು ಬೇಡ. ನೆಕ್ಸ್ಟ್ ಅದೇ ಡಯಟ್ ಏನು ಮಾಡೋದಿಲ್ಲ, ಸತ್ಯ ಹೇಳೋದು ನಾನು ನಿಮಗೆ. ನಾನು ಏನು ಮಾಡ್ತೀನಿ ಅಂದರೆ ಡಯಟ್ ಮಾಡೋದಿಲ್ಲಲ್ಲ, ಡಯಟ್ ಮಾಡ್ತೀನಿ ನಾನು, ಆದರೆ ಏನು ತಗೊಳ್ಳೋದಿಲ್ಲ. ಡಯಟ್ ಏನು ಮಾಡ್ತೀನಿ, ಊಟ ಬಿಟ್ಟಿದ್ದೀನಿ, ರೈಸ್ ಯಾವಾಗಲೂ ಒಮ್ಮೆ ರೈಸ್ ತಗೊಳ್ತೀನಿ. ಇವತ್ತು ಊಟ ಮಾಡಿದ್ದೀನಿ ರೈಸ್ ನಾನು, ಹಾಗೆ ಯಾವಾಗಲೂ ತಿಂಗಳಿಗೆ ಒಮ್ಮೆನ ಅಂತ ರೈಸ್ ಊಟ ಮಾಡೋದು, ಹಾಗೆ ಆಗಿದೆ ನಂದು. ಮತ್ತು ನೆಕ್ಸ್ಟ್ ಶುಗರ್ ಬಿಟ್ಟಿದ್ದೀನಿ, ಕಂಪ್ಲೀಟ್ ಬಿಟ್ಟಿದ್ದೀನಿ. ಶುಗರ್ದು ಹೆಚ್ಚಾಗಿ ಏನು ತಿನ್ಲಿಕ್ಕೆ ಹೋಗಲ್ಲ. ಎಲ್ಲಾದರೂ ಹೊರಗಡೆ ಹೋದರೆ ಜ್ಯೂಸ್ ಎಲ್ಲಾದರೂ ಅಪರೂಪ ಕುಡಿತೀನಿ, ಅದು ಫುಲ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಮಾಡ್ತೀನಿ. ಈಗ 2 ತಿನ್ನುವಲ್ಲಿ 1 ತಿಂತಾ ಇದ್ದೀನಿ. ಮಧ್ಯಾಹ್ನ ಏನಾದರೂ ಪಲ್ಯ ಅದೆಲ್ಲ ಇರುತ್ತಲ್ಲ ಅದನ್ನು ತಿಂತೀನಿ. ಸಂಜೆ ಚಿಕನ್ ಅಥವಾ ಸಲಾಡ್ ಏನಾದರೂ ಇದ್ದರೆ ಅದನ್ನು ತಿಂತೀನಿ. ಅದು ಬಿಟ್ಟು ಊಟ ಚಪಾತಿ ರೈಸ್ ಏನು ಕೂಡ ತಗೊಳ್ತಾ ಇಲ್ಲ. ಸೈಡಿಗೆ ರೊಟ್ಟಿ ಏನು ಕೂಡ ತಗೊಳ್ತಾ ಇಲ್ಲ, ಏನು ಬೇಡ ಅಂತ ಹೇಳಿ ಹಾಗೆ ಹೋಗ್ತಾ ಉಂಟು ಜೀವನ ನಂದು. ಹಾಗೂ ಬೆಳಿಗ್ಗೆ ಕೆಲವೊಮ್ಮೆ ಕುಡಿದ್ರೆ ಆಯಿತು, ಜೀರಾ ವಾಟರ್ ಎಲ್ಲ ಕೆಲವೊಮ್ಮೆ ಕುಡಿತೀನಿ, ಕೆಲವೊಮ್ಮೆ ಕುಡಿಯೋದಿಲ್ಲ. ಬೆಳಿಗ್ಗೆ ಹೆಚ್ಚಾಗಿ ಬ್ಲ್ಯಾಕ್ ಕಾಫಿನೇ ಕುಡಿತೀನಿ ನಾನು. ಈಗ ಬ್ಲ್ಯಾಕ್ ಕಾಫಿನೇ ಕುಡಿಯೋದು, ಹಾಲು ಹಾಕಿದ್ದು ಕೂಡ ಏನು ಕುಡಿಯೋದಿಲ್ಲ. ಅಪರೂಪ ಅದು ಎಲ್ಲಾದ್ರೂ ನೀವು ನೋಡಿದ್ರೆ ಇರ್ಬೋದು ಅಷ್ಟೇ. ಹಾಲು ಹಾಕಿದ್ದು ಸಿಗುದಿಲ್ಲ ನಮಗೆ, ಹಾಗೆ ಆಗಿದೆ. ಮತ್ತೆ ಬೆಳಿಗ್ಗೆ ಹೆಚ್ಚಾಗಿ ಮತ್ತೆ ನನ್ನ ಬ್ಲ್ಯಾಕ್ ಕಾಫಿಗೆ ನಾನು ಆಪಲ್ ಸೈಡರ್ ವೆನಿಗರ್ ಹಾಕ್ತೀನಿ. ಅವಾಗ ಅದು ನನಗೆ ಅದು ಅಭ್ಯಾಸ ಆಗಿದೆ, ಅದು ಕರೆಕ್ಟ್ ಆಗುತ್ತೆ ನನಗೆ. ಮತ್ತೆ ಎಂತ ಎಕ್ಸಸೈಸ್ ಮಾಡ್ತೀನಿ 1 ಹೊತ್ತು ಖಾಲಿ ಸಂಜೆ. ಅದು ಕೆಲವೊಮ್ಮೆ ನಾನು ತಪ್ಪಿಸ್ತೀನಿ, ಆದರೆ ಹೆಚ್ಚಾಗಿ ತಪ್ಪಿಸ್ಲಿಕ್ಕೆ ಹೋಗಲ್ಲ. ಒಂದು ಎಕ್ಸಸೈಸ್ ಮಾಡ್ತೀನಿ, ಅದೇ ನಾನು ಹೇಳಿದೆ ನೋಡಿ, ಅದು ಜಾಸ್ತಿ ಮಾಡೋದಿಲ್ಲ. ಒಂದು 17 ಮಿನಿಟ್ಸ್ ಜುಂಬಾ ಡ್ಯಾನ್ಸ್ ಮಾಡ್ತಾ ಎಕ್ಸಸೈಸ್ ಉಂಟು ನೋಡಿ, ಅದು ಮಾಡ್ತೀನಿ. ಅದು ಬಿಟ್ಟು ಬೇರೆ ಏನು ಎಕ್ಸಸೈಸ್ ಮಾಡಲಿಕ್ಕೆ ಹೋಗಲ್ಲ. ಹಾಗಾಗಿ ನಂದು ವೆಯ್ಟ್ ಲಾಸ್ ಆಗಿದೆ ತುಂಬ. ನೀವೇ ನೋಡ್ತಾ ಇದ್ದೀರಾ, ತುಂಬ ವೆಯ್ಟ್ ಲಾಸ್ ಆಗಿದೆ. ನಿಧಾನವಾಗಿ ಮಾಡ್ತಾ ಇದ್ದೀನಿ, ಒಮ್ಮೆಲೆ ವೆಯ್ಟ್ ಲಾಸ್ ಮಾಡಲಿಕ್ಕೂ ಹೋಗ್ತಾ ಇಲ್ಲ. ಇದರಿಂದ ನಮ್ಮ ಹೆಲ್ತಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಒಮ್ಮೆಲೆ ಆಸೆ ಆಗಿದ್ದು ತಿಂದುಬಿಡ್ತೀನಿ, ಆಮೇಲೆ ಸ್ವಲ್ಪ ಅದೇ ಸಂಜೆದೊಂದು ಎಕ್ಸಸೈಸ್ ಮಾಡ್ತೀನಿ, ಮತ್ತು ಇನ್ನೊಮ್ಮೆ ಯಾವುದಾದ್ರೂ ಕಟ್ ಮಾಡ್ತೀನಿ ತಿನ್ನೋದು. ಹಾಗೆ ಮಾಡಿ ಎಕ್ಸಸೈಸ್ ಹಾಗೂ ಡಯಟೊಂದಿಗೆ ನಂದು ಜೀವನ ಹೋಗ್ತಾ ಉಂಟು. ಇದರಿಂದ ನನ್ನ ವೆಯ್ಟ್ ಲಾಸ್ ಆಗಿದೆ. ಬೇರೆ ಏನು ಅದಕ್ಕೆ ಸಪ್ಲಿಮೆಂಟ್ ಇರಲಿ, ಪುಡಿ ಇರಲಿ, ಅದು ಇದು ಏನು ಕೂಡ ತಗೊಳ್ತಾ ಇಲ್ಲ. ಯಾಕೆಂದರೆ ಯಾವುದರಲ್ಲೂ ನಂಬಿಕೆ ಇಲ್ಲ ನಮಗೆ, ಏನು ಕೂಡ ಬೇಡ. ಹೀಗೇ ಸ್ವಲ್ಪ ನಿಧಾನವಾಗಿ ವೆಯ್ಟ್ ಲಾಸ್ ಆಗಲಿ ಅಂತ ಹೇಳಿ ಇವಾಗ ಆಗಿದೆ ನಂದು, ಸುಮಾರು ಆಗಿದೆ. ಇನ್ನೂ ಸ್ವಲ್ಪ ಮಾತ್ರ ಆಗೋದು. ನಾನು ಜಾಸ್ತಿ ವೆಯ್ಟ್ ಲಾಸ್ ಎಲ್ಲ ಆಗ್ಲಿಕ್ಕೆ ಹೋಗಲ್ಲ, ನನ್ನಿಂದ ಆಗಲ್ಲ ಅದೆಲ್ಲ. ಇನ್ನೊಂದು 2-3 kg ಡೌನ್ ಆದರೆ ಸಾಕು ಅಂತೇಳಿ ಎನಿಸಿದ್ದೀನಿ ಅಷ್ಟೇ. ಜಾಸ್ತಿ ಬೇಡ ನನಗೆ. 102 kg ಏನೋ ಇದ್ದೆ ನಾನು. ಇನ್ನು 86-87 ನನ್ನ ಟಾರ್ಗೆಟ್. ಅಷ್ಟು ಇದ್ದರೆ ಅಂದರೆ ಒಮ್ಮೆಲೆ ನಾನು ಏನಾದರೂ ತಿಂದರೆ ಸ್ವಲ್ಪ 1 kg ಜಾಸ್ತಿ ಆದರೆ ಆ 80ಸಲ್ಲೇ ಇರಲಿ ಅಂತ ಹೇಳಿ ಅಷ್ಟಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಇನ್ನು ಟಾರ್ಗೆಟ್ ನಂದು, ಅದಕ್ಕಿಂತ ಆಚೆ ಹೋಗಲ್ಲ ನಾನು. ಗೊತ್ತಿಲ್ಲ ಮತ್ತೆ ಮುಂದೆ ಹೋಗಲ್ಲ ಅಂತ ಎನಿಸಿದ್ದೀನಿ, ನೋಡಬೇಕು. ಆಯ್ತು, ಕಾಫಿ ರೆಡಿ. ಲಿವಿಕರಿ ಒಳ್ಳೆ ಉಂಟು, ಚೆನ್ನಾಗಿದೆಯಾ? ಕಾಲು ಬಿಡು. ಚೆನ್ನಾಗಿದೆ ಅಮ್ಮ ಅಂತ ಹೇಳು. ಚೆನ್ನಾಗಿದೆ ಅಮ್ಮ. ವೆಲ್ಕಮ್. ಚೆನ್ನಾಗಿದೆ. ಹೊಡೆದು ಹೇಳು ಮಕ್ಕಳಿಗೆ, ಚೆನ್ನಾಗಿದೆ ಹೇಳ್ಬೇಕು. ಹೇಳು ಚೆನ್ನಾಗಿದೆ. ನೋಡಿ ಕಾಫಿ ಹೇಗಿರುತ್ತೆ, ಕಪ್ಪಿರುತ್ತೆ, ಸೂಪರ್ ಆಗುತ್ತೆ ಇದು ಕುಡಿಲಿಕ್ಕೆ. ಎಲ್ಲರಿಗೆ ಅದರ ಮಜಾ ಗೊತ್ತಾಗುದಿಲ್ಲ. ಇದೆಂತ ಕುಡಿತಾರೆ, ಕೈ ಬ್ಯಾಕ್ ಅಂತ ಹೇಳ್ತಾರೆ. ಆದರೆ ಅದು ಒಮ್ಮೆ 2 ಸಲ ನಮಗೆ ಹಾಗೆ ಆಗುತ್ತೆ, ಮತ್ತೆ ಅದು ಎಡಿಕ್ಟ್ ಆಗುತ್ತೆ ನಮಗೆ. ಮತ್ತೆ ಆ ಬ್ಲ್ಯಾಕ್ ಕಾಫಿ ಇಲ್ಲದಿದ್ರೆ ಆಗೋದಿಲ್ಲ, ಹಾಗೆ ಆಗುತ್ತೆ ಅಲ್ಲ ರಾಯ್? ಇವರು ನೋಡಿ ಮಕ್ಕಳೆಲ್ಲ ಕುಡಿತಾರೆ. ಈಗ ಲವಿ ಬಾ, ಏನ ತಿಂಡಿ ಬೇಕಿದ್ರೆ ಬೇಡ, ಫುಲ್ ಉಂಟು ಹೊಟ್ಟೆ. ಅದು ಸ್ವಲ್ಪ ಹೊರಗಡೆ ತಿಂದಿದ್ದು ಹೊಟ್ಟೆ ಫುಲ್ ಆದಂಗೆ ಆಗುತ್ತಲ್ಲ. ಇದು ನನ್ನ ಹಸ್ಬೆಂಡ್ ತೆಗೆಸ್ಕೊಟ್ಟಿದ್ದು ಬಟ್ಟೆ. ಯಾವುದು ಕಂಚಿಪ್ಳಿದ್ದಾನೆ ಎಂತ ಇಲ್ಲ. ಮೊನ್ನೆಂದ ಅವರೇ ಪ್ಲಾನ್ ಮಾಡುದು. 1 ಅವರ್ ನಮ್ಗೆ ಆಸೆ ತೋರಿಸುದು, ಹೋಗೋಣ. ನಾನು ಮಾಡ್ಲಿಲ್ಲ, ನೀನೇ ಹೇಳಿದ್ದು. ಇರ್ಲಿಯಪ್ಪ, ನಾನ್ ಮಾಡಿದ್ರು ಅದು ನೀವೇ ಅಲ್ವಾ?
ಹೇಳಿ. ಒಂದು ಆಸೆ ತೋರಿಸುದು ಹೋಗೋಣ ಹೋಗೋಣ ಅಂತೇಳಿ. ಆ ಟೈಮಲ್ಲಿ ಅವರು ಆಯ್ತು ರೆಡಿ ಇರ್ತಾರೆ. ನೆಕ್ಸ್ಟ್ ಡೇಗೆ ಎಂತ ಆಲಸ್ಯ ಶುರು ಆಗೋದು ನನ್ಗೆ ಗೊತ್ತಿಲ್ಲ ಅವರಿಗೆ. ಮತ್ತೆ ಅವ್ರಿಗೆ ಬೇಡವೇ ಬೇಡ ಅದು. ಈಗ ಮೊನ್ನೆಯಿಂದ ಹೇಳ್ತಾ ಇದಾರೆ ಮೂವಿಗೆ ಹೋಗೋಣ ಅಂತ. ಈಗ ನೋಡು, ನಾನೀಗ ಮೊನ್ನೆ 3-4 ದಿವಸದ ಮೂವಿ ನೋಡ್ತಾ ಮಧ್ಯದಲ್ಲಿ ನಿದ್ದೆ ಬರ್ತದೆ. ಅದು ನಿಮ್ಗೆ ಇಲ್ಲಿ ನಿದ್ದೆ ಬರುತ್ತೆ, ಅಲ್ಲೆಲ್ಲ ನಿದ್ದೆ ಬರಲ್ಲ. ಅಲ್ಲಿ ಪಾರ್ಟಿ ಮಾಡುವಾಗ ಮಲಗ್ತೀರಾ, ಪಾರ್ಟಿ ಮಾಡಿ ಹೋಗುವಾಗ 2 ಗಂಟೆ ತನಕ ಕುತ್ಕೊಳ್ತಾರೆ ಇಲ್ಲಿ. ಇವತ್ತು ನನಗೆ ಬೆಳಿಗ್ಗೆ ಸಿಟ್ಟರು ನಾನು ಬೆಳಿಗ್ಗೆ, ಅದಕ್ಕೆ ನಾನು ಜೋರಲ್ಲಿದ್ದೀನಿ. ಆಯ್ತಪ್ಪ, ಆಯ್ತಾ? ಇದೆಂತ ಫೇವಿಕಲ್ಲ? ಇಲ್ಲಿಂದ ಕೆಳಗೆ ಹಾಕ್ತಾ ಇದ್ದಾರೆ ನನ್ನನ್ನು. ಅದು ನೋಡುವ, ಅದು ಎಂತ ಇದು ಇವರದೊಂದು ಅದು ಹಾಗೆ ಓಪನ್ ಮಾಡ್ಲಿಕ್ಕೆ ಆಗಲ್ಲ, ಕಷ್ಟ ಕಟ್ ಮಾಡ್ಬೇಕು. ಅದು ಇಲ್ಲ ಲಾಕ್ ಅಲ್ವಾ ಅದು? ಲಾಕ್. ಇದರ ಒಳಗೆ ವಾಚ್ ಸಿಗ್ತದಂತೆ. ಯಾರು ಹೇಳಿದ್ದು? ಇಲ್ಲಿ ಉಂಟಾ? ಅದು ಇದು ಕಟ್ ಮಾಡಬೇಕು. ಇದು ಕಟ್ ಮಾಡಿ ಮತ್ತೆ ತೆಗಿ ಬಾ. ಇದರೊಳಗೆ ಕೂಡ ಇರುತ್ತೆ. ಇದೆಲ್ಲ ನಮ್ದು. ಯಬ್ಬೋ ಇಷ್ಟು ಬಂತಲ್ಲ. ಇದು ಪ್ಲೈವುಡ್ ಅಲ್ಲ? 30 years ವ್ಯಾರಂಟಿ ನೋಡಿ. ಇದಕ್ಕೆ ಪ್ಲೈವುಡ್ ಹೇಳುದು. ಇದು ಒಳ್ಳೇದುಂಟಂತೆ ಅವರು ಕೂಡ ಹೇಳಿದ್ರು, ಡ್ರೈವರ್ ಅಂಕಲ್. ಹೌದಾ? ಇದರಲ್ಲಿ ಒಂದು ಕೂಡ ಕಂಪ್ಲೇಂಟ್ ಬರಲಿಲ್ಲ ಅಂತ 6 ವರ್ಷದಿಂದ. ಬೆಸ್ಟ್ ಗೊತ್ತಿದ್ದವ್ರಿಗೆ ಇಟ್ರೆ ಈ ರೀತಿ ಆಗುತ್ತೆ. ಅರ್ಧ ಇದು ನೋಡಿ ಅಂತ ಎಷ್ಟು ದಪ್ಪ ಉಂಟು ಅಲ್ಲ. ಅದು ಬೇರೆ ಬೇರೆ ಬರುತ್ತೆ. ಇದು ಬೇರೆ ನೋಡಿ, ಸ್ವಲ್ಪ ತೆಳ್ಳಗೆ ಕೂಡ ಉಂಟಾ ಅಂತ ಇದರಲ್ಲಿ. ಹೆಚ್ಚಾಗಿ ದಪ್ಪನೇ ಉಂಟಲ್ಲ ನೋಡಿ, ಹೇಗೆ ಉಂಟು ನೋಡಿ. ಇದು ಇದೆಲ್ಲ ನೋಡಿ ಅಂತ ಕರೆಕ್ಟ್ ಚೆನ್ನಾಗಿದೆ. ಇದು ಕೂಡ 4 ಬಂದಿದೆ. 4 ರೋಲ್, ವೆಜ್ ರೋಲ್, ಚಿಕನ್ ರೋಲ್, ಪನ್ನೀರ್ ರೋಲ್, ಮತ್ತೆ ಎಂತ ಉಂಟು, ಪ್ರಾನ್ಸ್ ರೋಲ್. ಇದು ಇನ್ನರ್ ಶೀಟ್ ಅಲ್ಲ, ಇದು ಪ್ಲೈವುಡ್, ಇದು ಇನ್ನರ್ ವೇರ್ಸ್, ಅಂಡರ್ವೇರ್. ಪ್ಲೈವುಡ್ ಇದು ಯಾವುದು ಕಲರ್? ಇದು ಕಲರ್ ಅಲ್ಲ, ನಮಗೆ ಅದು ಬ್ಲೂ ಹಾಕಿದ್ದು. ಇದು ಸ್ವಲ್ಪ ಇದು ಗ್ರೇ. ಬಾಕ್ಸ್ ಅಲ್ಲ, ಇದು ಬೇರೆ, ಇದು ಬೇರೆ, ಸ್ವಲ್ಪ ವೈಟ್ ಅಲ್ಲಿ. ನಮ್ದು ಬ್ಲೂ ಅಲ್ಲಿ ಹೆಸರೋಣೆಯ ಬೆಳಗ್ಗೆ ಸಮ. ಇದು ಸಣ್ಣದು ಡೋರ್, ಅದು ಬಿಡಿ, ಅದು ಸಾಕು. ತಡಿಯ, ನಾನು ನೋಡ್ತೀನಿ ಎಷ್ಟು ಖುಷಿ ಆಗುತ್ತೆ. ನನಗೆ ಮಾತ್ರ ಗೊತ್ತದು. ಸಾಕು, ಇಲ್ಲಿ ಬಂದು ನಿಲ್ಲ ನೋಡಿ, ಇದು ಸ್ವಲ್ಪ ಕಲರ್ ಬೇರೆ ಅಲ್ಲ ಅಲ್ಲ? ಹೌದು. ಇವನೊಂದು ಅಡ್ಡ ಬರ್ತಾನೆ, ಸುಮ್ಮನೆ ಹೋಗ ಇಲ್ಲಿಂದ. ನೀವು ನೋಡಿ, ಇದು ಡೋರ್ ಆಯ್ತಾ, ಇದು ಗೊತ್ತಿಲ್ಲ ಇದೆಂತ. ಇದು ಟೀಕ್ ವುಡ್ ಇದೆ ಅಂತ ಹೇಳ್ತಾರೆ. ಇದು ಬೀಡಿಂಗ್ ಟೀಕ್ ವುಡ್ ಬೀಡಿಂಗ್. ಇದು ನೋಡಿ, ಇದು ಹಾಕಿದ್ದಾರೆ ಟೀಕ್ ವುಡ್. ಚೆನ್ನಾಗಿದೆ ಅಲ್ಲ? ಓ, ಇದು ತೆಳ್ಳಗೆ ಬೀಡಿಂಗ್. ಇದು ಬೇರೆ ಅಲ್ಲ, ನಮ್ ನೋಡಿದ್ದು ಬೇರೆ. ಅದು ಇದಕ್ಕೆ ಪಾಲಿಶ್ ಎಲ್ಲ ಮಾಡ್ತಾರೆ. ಇದು ಡೋರ್ ಅಲ್ಲ? ಇದು ಡೋರಿಗೆ ಅಲ್ಲಿ ಹಾಕಿದಾರಲ್ಲ, ಆರೋ ಡೋರ್. ಡಬಲ್ ಪ್ರೆಸ್. ಮತ್ತೆ ಇವತ್ತು ಹೋದಲ್ಲಿ ಹೇಳಿದ್ರು, ಏನು ಗೊತ್ತುಂಟ, ಪ್ಲೈವುಡ್ ಹಾಕುವವರು ಕೆಲವೊಮ್ಮೆ ಅಂದರೆ ಎಲ್ಲದರಲ್ಲಿ ಮಾರ್ಕ್ ಎಲ್ಲ ಇರುತ್ತೆ ಅಂತ, ISI ಅಂತೇಳಿ. ಆದರೆ ಬ್ರ್ಯಾಂಡಿದ್ದೇ ನಾವು ತೊಗೊಂಡು ಬಂದರೆ ತುಂಬ ಒಳ್ಳೆಯದು ಅಂತ ಹೇಳಿ. ಅಂದರೆ ಸುಮ್ಮನೆ 50 ರೂಪಾಯಿ ಸ್ಕ್ವೇರ್ ಫೀಟ್ ಇದು ಕೂಡ ಉಂಟಲ್ಲ, ಎಂತ ಹೇಳ್ತಾರೆ ಅಂದರೆ ಅದರಲ್ಲಿ ಎಲ್ಲ ಮಾರ್ಕ್ ಇರುತ್ತೆ ಅಂತ. 15 ವರ್ಷ ವ್ಯಾರಂಟಿ ಹಾಗೆ ಬರೆದಿರ್ತಾರೆ, ಅದು ಬರಲ್ಲ ಅಂತ. ಅವ್ರು ಹೇಳಿದ್ರು ಇವತ್ತು ಅಲ್ಲಿ ಪ್ಲೈವುಡ್ ಅವರು. ಹಾಗೆ ನೋಡ್ಕೊಂಡು ತರಬೇಕು ನಾವು ತರುವಾಗ. ಒಮ್ಮೆ ಮನೆ ಮಾಡೋದಲ್ವ ನಾವು, ಲೈಫ್ ಲಾಂಗ್ ಆ ಮನೆಯಲ್ಲಿ ಇರಬೇಕು ನಾವು. ನಾವು ಇಂಟೀರಿಯರ್ ಅಂದರೆ ಈಗ ಕೆಲವು ನಾವು ಚೇಂಜಸ್ ಮಾಡ್ಬೋದು. ಈಗ ಕೆಲವು ನಾವೇನು ಮಾಡಬೇಕು, ಒಂದೇ ನೋಡಿ ನೋಡಿ ನಮಗೆ ಬೋರ್ ಆಗುತ್ತೆ. ಇವಾಗ ನಮ್ಮ ಈ ಇಂಜಿನಿಯರ್ ಕೂಡ ಹಾಗೆ ಹೇಳಿದ್ದು. ಅಂದರೆ ಈಗ ಕೆಲವು ಕಡೆ ನಾವು ವಾಲ್ಪೇಪರ್ ಎಲ್ಲ ಹಾಕಿದರೆ ಒಳ್ಳೆಯದು. ಯಾಕೆಂದರೆ ಒಂದು 10-15 ವರ್ಷ ಆದಮೇಲೆ ನಮಗೆ ಸೇಮ್ ಅದು ನೋಡಿ ಬೋರ್ ಆಗಿರುತ್ತೆ. ಆವಾಗ ನಾವು ಆ ವಾಲ್ಪೇಪರ್ ತೆಗೆದು ಬೇರೆ ಹಾಕ್ಬೋದು. ಇಲ್ಲದಿದ್ರೆ ಈಗ ಬೇರೆ ಏನಾದರೂ ಕಾಸ್ಟ್ಲಿದ್ದು ನಾವು ಮಾಡಿದರೆ ಅದು ತೆಗಿಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಅಂಥದ್ದೆಲ್ಲ ನಾವು ಬೇರೆ ಮಾಡ್ಬೋದು. ಆದರೆ ಪ್ಲೈವುಡ್ ಎಲ್ಲ ಈಗ ಇಂಟೀರಿಯರ್ ಮಾಡ್ತೀವಿ ನೋಡಿ ನಾವು, ಈಗ ಕಬರ್ಡ್ಸ್ ಅದನ್ನು ನಾವು ಗಡಿ ಚೇಂಜ್ ಮಾಡೋದಿಲ್ಲ. ಈಗ ಬೋರ್ ಆಯ್ತು ನಮಗೆ ಕಬರ್ಡ್ ಅಂತ ನಾವು ಚೇಂಜ್ ಮಾಡಲಿಕ್ಕೆ ಹೋಗಲ್ಲ.
ಯಾಕೆಂದರೆ ಕಾಸ್ಟ್ ಕೂಡ ತುಂಬ ಆಗುತ್ತೆ, ಹಾಗೂ ಇದು ಕೂಡ ಅದಕ್ಕೆ ನಾವು ಅದು ಒಂದೇ ಸಲ ಮಾಡೋದ್ರಿಂದ ಅದಕ್ಕೆ ನಾವು ಒಳ್ಳೆ ಪ್ಲೈವುಡ್ ಹಾಕಬೇಕು. ಇದು ಸ್ವಲ್ಪ ತಲೆ ನಾವು ಆವಾಗ ಯೂಸ್ ಮಾಡಿದ್ರೆ ಎಲ್ಲ ನೋಡಿಕೊಂಡು ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ. ಆದರೆ ಏನು ಮಾಡೋದು, ಇವಾಗ ಬಾವಿಗೆ ಬಿದ್ದ ಮೇಲೆ ಬುದ್ಧಿ ಅಂತ ಹೇಳಿ ನಿಮಗೆ ಜ್ಞಾನ ಕೊಡೋದು. ಈಗ ನನಗೆ ಬಂದ ಜ್ಞಾನವನ್ನು ನಿಮ್ಮ ಹತ್ರ ಹಂಚೋದು. ನೀವು ಹೇಳ್ಬಿಡಿ, ಓ ಚಲ್ ಚಲ್ ಬಾಪ್ಕೊ ಮಸ್ತಿಕ ಅಂತ ಹೇಳ್ಬಿಡಿ. ಇದು ನೋಡಿ, ಇದು ಕೂಡ ಬಂದಿದೆ ದುರ್ವಾಗಿ ಆಟ ಆಡ್ಲಿಕ್ಕೆ. ಜೋ ಗಾಡಿ ದುರ್ ಗಾಡಿ. ನಾಳೆ ಕಾರ್ಪೆಂಟ್ರ್ ಬಂದು ಕುಟ್ಟಿ ಹಿಡಿತಾರೆ ನಿಂದು ಎಲ್ಲಿ ಉಂಟು ನಮ್ದು ಅಂತ ಹೇಳಿ ಇದಾದ್ರೊಳಗೆ. ನಾಳೆ ಬರ್ತಾರಾ? ಮತ್ತೆ ಸ್ಕ್ರೂಸ್ ಕೂಡ ಹಾಗೆ ಎಲ್ಲ SS ಅಂದ್ರೆ ಸ್ಟೇನ್ಲೆಸ್ ಸ್ಟೀಲ್ ಸ್ಕ್ರೂಸ್ ಎಲ್ಲ ತಗೊಂಡು ಇದು ಮಾಡಿದ್ದಾರೆ. ಸ್ವಲ್ಪ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ, ಆದರೆ ಅದೆಲ್ಲ ನಾವು ಹಾಕಿದರೆ ರಸ್ಟ್ ತಿನ್ನೋದಿಲ್ಲ, ಹಾಗೆ ಅದನ್ನೆಲ್ಲ ಹೇಳಿದ್ದಾರೆ. ಇದು ನೋಡಿ, ಇಲ್ಲಿ ರಸ್ಟ್ ಬಂದಿದೆ. ಅದೆಲ್ಲ ರಸ್ಟ್ ಆಗಿದೆ, ಎಂತ ಮಾಡೋದು? ಹೌದದು, ಯಾಕಂದರೆ ಇದಾಗಲಿಲ್ಲ, ಸ್ಟೇನ್ಲೆಸ್ ಸ್ಟೀಲ್ ಆಗಲಿಲ್ಲ, ಹಾಗೆ ರಸ್ಟ್ ಇರೋದಿಲ್ಲ. ಅದು ನಮ್ಮ ಮುಂಚೆಯವ್ರು ಮಾಡಿದ್ರು. ಕಟ್ಟಿಂಗ್ ಹೌದು, ಸೈಡ್ ಮರ್ಡರ್ ವೆಪನ್. ಅರ್ಜುನ್ ಬ್ಲ್ಯಾಕ್ ಸ್ಕ್ರೂಸ್. ಅರ್ಜುನ್ ಇದ್ದಿದ್ದು, ಅರ್ಜುನ್ ಇದ್ದು. ಇದು ಬ್ಲ್ಯಾಕ್ ಕಪ್ಪ ಅರ್ಜುನ್. ಗ್ರೇ ಅಂದರೆ ಇದಿರಬೇಕು, ಗ್ರೇ ಸ್ಕ್ರೂಸ್ ಅಂದರೆ. ಆಮೇಲೆ ಅಲ್ಲಿದ್ದರು, ನಾನು ಇದನ್ನು ಓಪನ್ ಮಾಡಿದ್ದೆ. ಟ್ಯಾನೆ ಟ್ಯಾನೆ, ಇದರೊಳಗೆ ಎಂಥ ವಾಚ್ ಸಿಗ್ತದಂತೆ ನೋಡುವ. ಇದಂತ ಟನನ್ 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 ಟನನ್. ನೋಡಿ, ಬಂದೆ ತಗೊಂಡು. ಒಂದರಲ್ಲಿ ಇದ್ದಿತ್ತು, ಇನ್ನೊಂದು ಓಪನ್ ಮಾಡಲಿಲ್ಲ. ಅಲ್ಲ, ಒಂದೇ ಇಷ್ಟೇನಾ? ಹಾಂ, ಇಷ್ಟೇ ಒಂದು ವಾಚ್. ಅದಿರಲಿ, ಇನ್ನೊಂದು ಕೆಲಸದವರಿಗೆ. ಯಾಕೆ? ಅದು ಇದಲ್ವಾ? ಪಾಪ ಇರ್ಲಿ ಮಾರೆ, ಏನಾಗ್ಲಿಕ್ಕೆ ಉಂಟು. ಹೌದು, ಅವರಿಗೆ ನಿಮ್ಮ ಹತ್ರ ಇಷ್ಟು ಒಳ್ಳೊಳ್ಳೆ ಇಲ್ವಾ? ಇದು ಆದರೂ ನೋಡಿ ಅಂತೆ, ಒಳ್ಳೇದು ಕೊಡ್ಬೇಕಲ್ಲ. ಹೌದು, ಎಲ್ಲ ಒಳ್ಳೇದುಂಟಿದ್ದು ಕಾರ್ಡ್ಸ್. ಆದರೆ ಇಲ್ಲಿ ಎಲ್ಲ ಇದಾಗಿದೆ ಅಷ್ಟೇ. ಕೊಡು ಅವರ ಕೆಲಸವ್ರಿಗೆ ಇರಲಿ. ಇವನಿಗೆ ಅದರೊಳಗೆ ಏನುಂಟಂತ ನೋಡ್ಬೇಕಂತ ಹೇಳಿ ಹುಚ್ಚರಂಗೆ ತೆಗೆದಿಟ್ಟಿದ್ದಾನೆ ಆಗದಿಂದ. ಅದರಲ್ಲಿ ಯಾವ ವಾಚ್ ಉಂಟು ನೋಡಿ, ಈಗ ನೋಡಿ ಓಪನ್ ಮಾಡಿ ನೋಡ್ರಿ, ಇನ್ನೊಂದು ಏನುಂಟ ನೋಡಿ. ಅದೇ ಸೇಮ್ ವಾಚ್ ಇರಬೇಕು. ಓಪನ್ ಮಾಡಿ ನೋಡಿ, ಮತ್ತೆ ಟೈಟ್ ಮಾಡಿ ಇಡು, ಮತ್ತೆ ಇದು ಮಾಡಬೇಡ. ಅದು ಇನ್ನೊಂದು ಪ್ಲಾಸ್ಟಿಕ್ ಉಂಟು, ಅದಕ್ಕೆ ಇರಲಿ ಪಾಪ ಕೆಲಸದವರಿಗೆ ಆಗುತ್ತೆ. ಅದು ಓಪನ್ ಮಾಡಿ ನೋಡಿ. ಓಕೆ, ಇವತ್ತಿದ್ದು ಎಲ್ಲ ಕೆಲಸ ಆಯಿತು, ನಂದು ಸ್ನಾನ ಕೂಡ ಆಯಿತು, ಊಟಕ್ಕೆಲ್ಲ ರೆಡಿ ಆಗ್ತಾ ಉಂಟು. ಹಾಗೆ ಈ ವಿಡಿಯೋನ ಎಂಡ್ ಕೂಡ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ಬಂದಿದ್ದೀನಿ. ನೋಡಿದ್ರಲ್ಲ, ಎಲ್ಲ ಒಂದೊಂದೇ ಸ್ಟಾರ್ಟ್ ಆಗ್ತಾ ಉಂಟು. ಹಾಗೆ ನಿಮ್ಮ ಜೊತೆ ಕೂಡ ಒಂದೊಂದನ್ನೇ ಶೇರ್ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇನ್ನೊಂದು ಏನು ಗೊತ್ತುಂಟಾ, ನನಗೆ ಕೆಲವು ಕ್ವಶನಿಗೆ ಕೂಡ ಆನ್ಸರ್ ಕೊಡಲಿಕ್ಕಿತ್ತು ನಿಮ್ಮದು. ಹಾಗೆ ನಾನು ಅನಿಸಿದೆ ಮಾತಾಡೋಣ ಅಂತ ಹೇಳಿ. ಏನು ಗೊತ್ತುಂಟಾ, ಒಬ್ಬರನ್ನು ನಾವು ಈಗ ನನಗೆ ಗೊತ್ತಿಲ್ಲ ಬೇರೆಯವ್ರದ್ದು, ನಾನೀಗ ಒಬ್ಬರನ್ನು ಪ್ರೀತಿಸಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಥವಾ ನಂಬಿದರೆ ಅವರನ್ನು ತುಂಬ ನಂಬಿಬಿಡ್ತೀನಿ. ಜೀವ ಕೊಡೋ ತನಕ ಪ್ರೀತಿಸ್ತೀವಿ ನಾವು. ಅಷ್ಟೊಂದು ಪ್ರೀತಿ ಒಬ್ಬರ ಮೇಲೆ ನಂಗೆ ಬರುತ್ತೆ ಬೇಗನೆ, ಅವರ ಬಿಹೇವಿಂದ. ಹಾಗೂ ನಿಮ್ಗೆ ಗೊತ್ತುಂಟು ಪದ್ಮ ಅವರು ಯಾವ ರೀತಿ ಮಾತಾಡ್ತಿದ್ರು, ಅವರ ಬಿಹೇವಿಯರ್ ಯಾವ ರೀತಿ ಇತ್ತು, ಯಾವ ರೀತಿ ಮೋಡಿ ಮಾಡ್ತಾಯಿದ್ರು. ಅವರ ಮಾತಲ್ಲಿ ಆ ಪುಟ್ಟ ಮಗ ಹಾಗೆ ಹೇಳುವಾಗ ಯಾರು ಆ ರೀತಿ ಮೋಸ ಮಾಡ್ತಾರಂತ ನಮಗೆ ಕನಸಲ್ಲೂ ಎನಿಸಲ್ಲ, ಆಗೋದೇ ಇಲ್ಲ. ಹಾಗೆ ಈಗ ಯಾರ ಹೊಟ್ಟೆಯಲ್ಲಿ ಯಾವ ರೀತಿಯ ವಿಷ ಇರುತ್ತೆ ಹೇಗೆ ಗೊತ್ತಾಗುತ್ತೆ? ಈಗ ಮೋಸ ಮಾಡುವ ನಾವು ಮನಸ್ಥಿತಿಯಿಂದಲೇ ಬಂದಿದ್ದಾರೆ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ? ಗೊತ್ತಾಗಲ್ಲಲ್ವಾ? ಏನೋ ಒಳ್ಳೇದು ಮಾಡ್ತಾರೆ, ಒಳ್ಳೇದಾಗಿದೆ ಅಂದರೆ ಒಳ್ಳೆಯದಕ್ಕೆ ಬಂದಿದ್ದಾರೆ ಅಂತ ಹೇಳಿ ನಾವು ಎನಿಸ್ತೀವಿ. ಅವರ ಮಾತೇ ಹಾಗೆ ಇರುತ್ತೆ. ಅಷ್ಟು ನೀವು ಕೂಡ ಮರಳಾಗ್ತೀರ, ಯಾರು ಕೂಡ ಮರಳಾಗ್ತಾರೆ.
ಹಾಗೂ ನೆಕ್ಸ್ಟ್ ಅವರ ಒಂದೊಂದು ನನಗೆ ಹೇಗೆ ಬೇಕು ಮನೆ ಆ ರೀತಿ ಅವರು ಕೊಟ್ಟರು, ಮನೆದು ಡಿಸೈನ್ ಆ ರೀತಿ ಕೊಟ್ಟರು. ಹಾಗೂ 3D ನೀವು ವ್ಯೂ ನೋಡಿರ್ಬೋದು, ಯಾವ ರೀತಿ ಇತ್ತು ನನ್ನ ಮನೆದು ಇಡೀ 3D ವ್ಯೂ ಕೂಡ ಮಾಡಿದ್ವಿ ನಾವು. ಅದೆಲ್ಲ ಎಷ್ಟು ಚೆನ್ನಾಗಿತ್ತು. ಅದೆಲ್ಲ ನೋಡಿ ಯಾರಿಗಾದ್ರೂ ಅನಿಸುತ್ತಾ? ಅವರು ಬೇರೆಯವ್ರ ಹತ್ರ ಮಾಡಿಸಿದಿರಬೇಕು, ನನಗೆ ಈಗ ಅನಿಸುತ್ತೆ ಅದು. ಆದರೆ ಅದನ್ನು ನೋಡಿ ನಾವು ಅಂದರೆ ಎಂತ, ತುಂಬ ಚೆನ್ನಾಗಿ ಮಾಡ್ತಾರಂತ ಒಂದು ನಂಬಿಕೆ ಇತ್ತು ಅವ್ರ ಮೇಲೆ. ಹಾಗೂ ಎಲ್ಲವನ್ನು ನಾವೇ ವಹಿಸ್ತೀವಿ, ನಾವೇ ಮಾಡ್ತೀವಿ ಅಂತ ಹೇಳಿದ ಮೇಲೆ ನಾವು ಏನು ಮಾಡಿದ್ವಿ, ನಾವು ಗಂಡ ಹೆಂಡತಿ ಏನು ಗೊತ್ತುಂಟ, ಅದರಲ್ಲಿ ನಮಗೆ ಅಷ್ಟು ಐಡಿಯಾ ಇಲ್ಲ. ಹಾಗೂ ನಾವು ಇಬ್ಬರೇ, ನಮಗೆ ಯಾರು ಗೈಡ್ ಮಾಡೋರಿಲ್ಲ, ನಮ್ಮ ಮುಂದೆ ನಿಲ್ಲುವವರು ಯಾರಿಲ್ಲ. ನಾವೇ ಎಲ್ಲದಕ್ಕೂ ಮುಂದೆ ಹೋಗಬೇಕು, ನಾವೇ ಎಲ್ಲವನ್ನು ಮಾಡಬೇಕು. ಯಾರು ನಮಗೆ ಬಂದು ಹೇಳುವವರು ಕೂಡ ಇಲ್ಲ. ಈಗ ಮಮ್ಮಿ ಡ್ಯಾಡಿ ಅವರು ವಯಸ್ಸಾದವರು, ಅವರಿಗೆ ನಾವು ಈ ಟೆನ್ಷನಲ್ಲಿ ಸೇರಿಸಲೇ ಇರಲಿಲ್ಲ ಅವಾಗ ಮನೆ ಆಗುವಾಗ, ಬೇಡ ಅಂತ ಹೇಳಿ. ನಾವು ಜಗಳ ಮಾಡೋರು ಕೂಡ ಅಲ್ಲ, ಹಾಗೂ ಎಲ್ಲವನ್ನು ಅನುಮಾನದ ದೃಷ್ಟಿಯಿಂದ ನೋಡುವವರು ಕೂಡ ಅಲ್ಲ. ಎಲ್ಲ ಆಗ್ತಾ ಉಂಟು ಅಂತ ಹೇಳಿ ನಮಗೊಂದು ನಂಬಿಕೆ. ಕೆಲವರು ಕೇಳಿದ್ರು, ನೀವು ನೋಡ್ತಾ ಇರಲಿಲ್ವಾ ಹೋಗಿ ಅಂತ ಹೇಳಿ. ಏನು ಗೊತ್ತುಂಟ, ದುಡಿಯೋದು ನಾವು ಅಲ್ವಾ. ಈಗ ತುಂಬ ದೂರ ಇತ್ತು, ಮಂಗಳೂರಿಂದ ಮುಡಿಪು ತುಂಬ ದೂರ ಇತ್ತು, ಒಂದು ಡಿಸ್ಟೆನ್ಸ್. ಇನ್ನೊಂದು ಮನೆಯಲ್ಲಿ ಮಕ್ಕಳನ್ನು ಎಲ್ಲವನ್ನು ನೋಡಬೇಕು, ವಿಡಿಯೋಸ್ ಮಾಡಬೇಕು, ನಾನು ಎಲ್ಲ ಕಡೆ ಹೋಗಬೇಕು, ಅದಕ್ಕಿದಕ್ಕಂತ ಹೇಳಿ ಹೋಗ್ತಾ ಇದ್ವಿ, ಪ್ರಮೋಷನ್ಸ್ ಅದು ಇದು. ಯಾಕೆಂದರೆ ಮನೆಗೆ ದುಡ್ಡು ಬೇಕಲ್ವಾ, ದುಡ್ಡು ಮಾಡಬೇಕು, ನಾವು ದುಡಿಯಬೇಕಲ್ವಾ, ದುಡಿತಾ ಇದ್ವಿ. ಹಾಗಾಗಿ ಈ ಕಡೆ ಗಮನ ಸ್ವಲ್ಪ ಕಮ್ಮಿ ಮಾಡಿದ್ವಿ. ಹಾಗೂ ಸ್ಟಾರ್ಟಿಂಗ್ ಏನು ಹೇಳ್ತಾರೆ, ಎಲ್ಲ ಮೆಟೀರಿಯಲ್ ತರಲಿಕ್ಕೊಂಡು ಮೆಟೀರಿಯಲ್ ಅಂತ ಹೇಳಿ ಅಲ್ಲಿ ಹೋದ್ರು, ಇಲ್ಲಿ ಹೋದ್ರು, ಅಲ್ಲಿ ಪರ್ಚೇಸ್ ಮಾಡೋದು, ಇಲ್ಲಿ ಪರ್ಚೇಸ್ ಮಾಡೋದು, ಅದಕ್ಕೆ ಬೇಕು, ಇದಕ್ಕೆ ಬೇಕು, ಅದಕ್ಕೆ ದುಡ್ಡು ಕಳಿಸ್ತಾ ಹೋದ್ವಿ. ಫಸ್ಟಿಗೆ ಮೆಟೀರಿಯಲ್ ಮಾಡಿ ತಂದು ಇಡ್ತಾರೆ, ಆಮೇಲೆ ಅಲ್ವಾ ಒಂದೊಂದೇ ಕೆಲಸ ಸ್ಟಾರ್ಟ್ ಆಗೋದು. ಕೆಲಸದವ್ರು ಬಂದರು, ನೋಡಿದ್ವಿ, ಮಧ್ಯೆ ಬಂದು ಕೆಲಸ ಆಗ್ತಾ ಇತ್ತು, ಒಂದೊಂದು ತೋರಿಸಿದ್ರು, ನೋಡಿ ಈ ರೀತಿ ಮಾಡಿದ್ದೀವಿ. ಅದು ನೋಡ್ತಾ ನಾವೇನಿಸಿದ್ವಿ, ಒಂದೊಂದು ಆಗ್ತಾ ಉಂಟು ಅಂತೇಳಿ. ಏನಿಲ್ಲ, ರೆಡಿ ಮಾಡೋದು ಫಿಕ್ಸ್ ಮಾಡೋದು, ರೆಡಿ ಮಾಡೋದು ಫಿಕ್ಸ್ ಮಾಡೋದು ಅಂತ ಹೇಳ್ತಾ ಇದ್ರು. ಮೇಲೆ ಹೋಗಿ ನೋಡುವಾಗ ಸುಮಾರಲ್ಲಿ ಎಲ್ಲ ಕಾಣ್ತಾ ಇತ್ತು. ಆಮೇಲೆ ಎಲ್ಲಿ ಹೋಯ್ತು ಏನಾಯಿತು ನನಗೆ ಗೊತ್ತಿಲ್ಲ. ಅವರದ್ದು ಆಫೀಸ್ ಓಪನ್ ಮಾಡಿದ್ರು, ಬೇರೆ ಮನೆ ಕೆಲಸ ಕೂಡ ಮಾಡ್ತಾ ಇದ್ರು, ಇಲ್ಲಿಂದ ಕೆಲವು ಮೆಟೀರಿಯಲ್ ಕೂಡ ತಗೊಂಡು ಹೋದ್ರು ಅವರು. ಹೀಗೆಲ್ಲ ಮಾಡ್ತಾ ಇದ್ರು. ಹಾಗಾಗಿ ನನ್ನ ದುಡ್ಡಿಂದ ಕೂಡ ಸುಮಾರು ಮೆಟೀರಿಯಲ್ ಅವ್ರು ಬೇರೆ ಕಡೆ ಹಾಕಿರ್ಬೋದು. ಆದರೆ ನಾವು ಏನು ಗೊತ್ತು, ನಂಬ್ತೀವಲ್ವಾ, ನಮ್ಗೆ ಗೊತ್ತಾಗಲ್ಲ. ನಾವು ಏನೋ ಆ ರೀತಿ ಮಾಡ್ತಾರಂತ ಯಾರಾದರೂ ಎನಿಸಲ್ಲ ಅಲ್ವಾ. ಹಾಗೆ ಆ ಟೈಮಲ್ಲಿ ನಾವು ಮೆಟೀರಿಯಲ್ ಕೊಟ್ವಿ, ಮೆಟೀರಿಯಲ್ಗಂತ ದುಡ್ಡು ಕೊಟ್ವಿ. ಈ ರೀತಿ ಆಯಿತು ನಮ್ಮದು ಪ್ರಾಬ್ಲಮ್. ಆಮೇಲೆ ನೋಡುವಾಗ ನಮಗೆ ವರ್ಸ್ಟ್ ಕೆಲಸ ಮಾಡಿದ್ರು, ವರ್ಸ್ಟ್ ಮೆಟೀರಿಯಲ್ ಹಾಕಿದ್ರು. 1 ವರ್ಷದಲ್ಲಿ ಅದರ ಸ್ಥಿತಿ ಯಾವ ರೀತಿ ಆಯಿತು ನಿಮ್ಮ ಮುಂದೆ ಶೇರ್ ಮಾಡಿದೆ ಅಲ್ವಾ. ಈ ರೀತಿ ನಾವು ಹಣವನ್ನು ಕೊಟ್ವಿ, ನಂಬಿ ಆಗ್ತಾ ಉಂಟು ಇರಬೇಕು ಅಂತೇಳಿ. ನೀವೇ ನೋಡಿದ್ರಲ್ಲ, ಕೆಲಸ ಆಗ್ತಾ ಇರುವಾಗ, ಒಂದೊಂದು ಕೆಲಸ ತೋರಿಸ್ತಾ ಇರುವಾಗ, ಏನೋ ಆಗ್ತಾ ಉಂಟು, ಇಲ್ಲಿ ಎಲ್ಲ ಮಾಡಿದ್ದಾರೆ, ಅದೆಲ್ಲ ಮಾಡಿದ್ದಾರೆ, POP ಮಾಡಿದ್ದಾರೆ ಅಂತ ಹೇಳುವಾಗ ನಾವೇನಿಸ್ತೀವಿ, ಕೆಲಸ ಆಗ್ತಾ ಉಂಟು, ಇನ್ನೂ ಡೇಟ್ ಕೂಡ ಹತ್ತಿರ ಬಂತು, ಆದಷ್ಟು ಮೆಟೀರಿಯಲ್ ತಂದು ಹಾಕೋಣ. ಯಾಕೆಂದರೆ ಅವ್ರು ಹೇಳ್ತಾ ಇದ್ರು, ಕೆಲವು ಮೆಟೀರಿಯಲ್ ಬರಲಿಕ್ಕೆ ಅಷ್ಟು ದಿನ ಆಗುತ್ತೆ, ಲಾಸ್ಟ್ ಟೈಮಲ್ಲಿ ಆರ್ಡರ್ ಮಾಡಿದ್ರೆ ಸಿಗೋದಿಲ್ಲ, ಹೀಗೆ ಅಂತೇಳಿ. ಹಾಗಾದರೆ ತರಲಿ ಮೆಟೀರಿಯಲ್ ಅಂತ ಹೇಳಿ ನಾವು ಎಲ್ಲ ದುಡ್ಡನ್ನು ಕೊಡ್ತಾ ಹೋದ್ವಿ. ಒಂದು ಬಿಲ್ ಕೂಡ ನಾವು ಕೇಳಲಿಲ್ಲ. ಅಷ್ಟೊಂದು ಇದು ಮಾಡಿ ಬಿಲ್ ಕೊಡ್ತೀವಿ, ಎಲ್ಲ ಲಾಸ್ಟಿಗೆ ಎಲ್ಲವನ್ನು ಸೆಟಲ್ ಮಾಡುವಾಗ ಎಲ್ಲ ಬಿಲ್ ಕೊಟ್ಟು ಎಲ್ಲ ನೋಡಿ ಟ್ಯಾಲಿ ಮಾಡಿನೇ ಎಲ್ಲ ಮಾಡೋದು. ಹಾಗೆ ಅಂತ ಹೇಳುವಾಗ ಹೇಗೆ ಆಗುತ್ತೆ? ಎಲ್ಲ ನಂಬಿಕೆ, ಒಂದು ಫ್ಯಾಮಿಲಿಗಿಂತ ಜಾಸ್ತಿ ಅವರನ್ನು ನೋಡ್ಕೊಂಡ್ವಿ ನಾವು. ಇದು ನನ್ನ ಮನೆ, ನೀನು ನನ್ನ ತಂಗಿಯಾಗೆ ನನ್ನ ಮನೆ ಅಂತ ಹೇಳುವಾಗ ಯಾರು ನಂಬಲ್ಲ ಅಲ್ವಾ, ಎಲ್ಲರೂ ನಂಬ್ತಾರೆ. ಯಾಕೆಂದರೆ ನಾವು ಒಳ್ಳೆಯವರು. ಹಾಗಾಗಿ ನಾವು ಎನಿಸಲ್ಲ ಬೇರೆಯವರು ಕೂಡ ನಮಗೆ ಕೆಟ್ಟದನ್ನು ಮಾಡ್ಬೋದು ಅಂತ ಹೇಳಿ. ಹಾಗೆ ಆಗುತ್ತೆ. ಹಾಗೆ ಅವರು ಒಂದೊಂದು ಮಾಡುವಾಗ ಒಳ್ಳೇದು ಮಾಡಿದಾರೆ ಇರಬೇಕು ಅಂತೇಳಿ ನಾನು ಪ್ರಮೋಟ್ ಕೂಡ ಮಾಡಿದೆ. ಪ್ರಮೋಟ್ ಅಂದರೆ ಬೇರೆಯವರ ಮನೆ ಕೂಡ ನನ್ನ ಮನೆ ರೀತಿ ಆಗಲಿ ಅಂತ ಒಂದು ಒಳ್ಳೆ ಥಿಂಕಿಂಗ್ ಮೇಲೆ ನಾನು ಮಾಡಿದ್ದು. ಇದರಿಂದ ಅವರು ನನಗೆ ಏನು ದುಡ್ಡು ಕೊಡ್ತಾ ಇರಲಿಲ್ಲ, ಅಥವಾ ನನಗೆ ಏನು ಲಾಭ ಆಗಲಿಲ್ಲ. ನೀವು ನೋಡಿದ್ರಲ್ಲ, ಹೀಗೆಲ್ಲ ಮಾಡ್ತಾರಲ್ಲ, ಹಾಗಾದರೆ ಬೇರೆಯವ್ರ ಮನೆ ಕೂಡ ಚೆನ್ನಾಗಾಗಲಿ. ಯಾಕೆಂದರೆ ಎಲ್ಲರಿಗೂ ನನ್ನಾಗೆ ಒಳ್ಳೆ ಮನೆ ಆಗಬೇಕಂತ ಆಸೆ ಇರುತ್ತೆ. ಬಜೆಟ್ ಒಳ್ಳೆ ಕೊಡ್ತೀನಿ ಹೀಗೆ ಅಂತ ಹೇಳಿದ್ ನೋಡಿ, ಒಳ್ಳೇದಿದ್ದಾರೆ ಜನ, ಚೆನ್ನಾಗಿ ಮಾಡ್ಬೋದು ಅಂತ ಒಂದು ಒಳ್ಳೆ ಥಿಂಕಿಂಗ್ ನನ್ನ ಹತ್ರ ಇದ್ದಿದ್ದರಿಂದ ನಾನು ಮಾಡಿದ್ದು. ಕೆಲವರು ಅದನ್ನು ತಪ್ಪಾಗಿ ತಿಳ್ಕೊಂಡ್ರೆ. ಆದರೆ ಏನು ಗೊತ್ತುಂಟ, ಇವಾಗ ನೀವು ಹೇಳ್ತಿರಲ್ವಾ, ನಾನು ಈಗ ತೋರಿಸಿದೆ ನಿಮ್ಮ ಮುಂದೆ ಎಲ್ಲವನ್ನು. ಸ್ವಲ್ಪ ದಿನ ಅದು ನಡೆಯುತ್ತೆ, ಇದು ಮಾಡುತ್ತೆ, ಆಮೇಲೆ ಜನರು ಮರೀತಾರೆ, ಅವರಿಗೆ ಕೆಲಸ ಸಿಗಲ್ವಾ. ಈಗ ಕೂಡ ಅವರು ನೋಡಿ ಸುರತ್ಕಲ್ಲಲ್ಲೆಲ್ಲ ಒಂದು ಸುರತ್ಕಲ್ಲಲ್ಲೆಲ್ಲ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಕೆಲಸ ಸಿಗ್ಲಿಲ್ವಾ? ಸಿಗುತ್ತೆ ಅಂತ ಅವ್ರಿಗೆ ಕೂಡ ಕೆಲಸ ಸಿಗುತ್ತೆ. ಮುಂದೆ ಅವರು ಮೋಸ ಮಾಡೋದು ನನ್ನಿಂದ ಅಂತ ಅಲ್ಲ, ಬೇರೆಯವ್ರದ್ದು ಕೂಡ ನೋಡಿ, ಈಗ ಮೋಸ ಮಾಡೋರು ಮಾಡ್ತಾನೆ ಹೋಗ್ತಾ ಇರ್ತಾರೆ. ಈಗ ಅವರ ಗತಿ ಏನೋ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಈಗ ಕೆಲಸ ಸಿಕ್ಕಿದವರದ್ದು
ಗೊತ್ತಾಯ್ತಲ್ಲ. ಈಗ ನಾನು ಎನಿಸ್ತೀನಿ ನನ್ನಿಂದ ಒಂದು 4 ಮನೆ ಅವರಿಗೆ ಸಿಕ್ತು, ಆದರೆ ನನ್ನಿಂದ 4 ಮನೆ ಸಿಕ್ತು ಅವರಿಗೆ ಮೋಸ ಆಯ್ತಂತ. ಆದರೆ ಹಾಗಲ್ಲ, ಈಗ ಕೂಡ ಅವ್ರು ಮಾಡ್ತಾರೆ, ಅಂಥವ್ರಿಗೆ ಕೆಲಸ ಸಿಗುತ್ತೆ. 2 ದಿನ ನಾವು ಮಾತಾಡ್ತೀವಿ, ಇದು ಮಾಡ್ತೀವಿ, ಮತ್ತೆ ಜನರು ಮರೀತಾರೆ, ಮತ್ತೆ ಅವ್ರಿಗೆ ಕೆಲಸ ಸಿಗುತ್ತೆ, ಮತ್ತೆ ಅವರ ಮೋಸವನ್ನು ಮುಂದುವರಿಸ್ತಾನೆ ಇರ್ತಾರೆ, ಈ ರೀತಿ ಮಾಡ್ತಾನೆ ಇರ್ತಾರೆ ಅಲ್ವಾ. ಅದಕ್ಕೆ ನಾವು ಏನು ಮಾಡಲಿಕ್ಕಾಗಲ್ಲ. ಯಾಕುತ್ತಂಡ ಅವರ ಮೈಂಡಲ್ಲಿ ಅದು ಇದೆ, ಬೇರೆಯವರಿಗೆ ಹಾಳು ಮಾಡಿನೇ ನಾವು ಮುಂದೆ ಬರಬೇಕಂತೇಳಿ. ಅವರಿಗೆ ನಾವು ಎಷ್ಟು ತಡೆದ್ರು ಏನು ಮಾಡಿದ್ರು ಏನು ಸಾಧ್ಯ ಇಲ್ಲ. ಕಾನೂನು ಈಗ ಒಳಗಡೆ ಕೂಡ ಹೋಗ್ಲಿಲ್ವ, ಅವರು ಹೋಗಿದ್ದಾರೆ, ಅರೆಸ್ಟ್ ಕೂಡ ಮಾಡಿದ್ದಾರೆ, ಅವರಿಗೆ ಬೇಲಲ್ಲಿ ಹೊರಗೆ ಕೂಡ ಬರ್ತಾರೆ, ಮತ್ತೆ ಅದೇ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನಾನು ಹೇಳೋದಿಷ್ಟೇ, ನಾನು ಮಾಡಿದ ತಪ್ಪು ನೀವು ಮಾಡಬೇಡಿ, ಎಲ್ಲವನ್ನು ನೋಡಿಕೊಂಡೇ ಮಾಡಿ. ಈಗ ನನ್ನಿಂದ ನಿಮಗೂ ಕೂಡ ಇದೊಂದು ಲೆಸನ್. ನಿಮಗೂ ಕೂಡ ಮನೆ ಕಟ್ಟಲಿಕ್ಕಿರ್ಬೋದು, ಮನೆ ಕಟ್ಟಿಸ್ತಾ ಇರ್ಬೋದು, ನೀವು ಮುಂದೆ ನಿಮಗೆ ಆಸೆ ಕೂಡ ಇರ್ಬೋದು. ಇದೊಂದು ಲೆಸನ್ ನಿಮಗೆ, ಗೊತ್ತಾಯ್ತಲ್ಲ. ನಾನು ಹೇಗೆ ಪಾಠ ಕಲಿತೇನೋ ನೀವು ಕೂಡ ಇದು ಮುಂದೆ ನಿಮಗೆ ಗೊತ್ತಾಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದು, ಗೊತ್ತಾಯ್ತಲ್ಲ. ಹಾಗೆ ಓಕೆ, ಇದನ್ನು ಎಂಡ್ ಮಾಡ್ತೀನಿ. ಇನ್ನು ಕೂಡ ಸುಮಾರು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಉಂಟು ನನಗೆ, ಆದರೆ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಮೇಲಿನ ಪೋರ್ಷನ್ ಇನ್ನೂ ಕೂಡ ಬಾಕಿ ಉಂಟು, ಆವಾಗ ಒಂದೊಂದು ಗುಟ್ಟು ಇನ್ನೂ ಕೂಡ ಹೊರಗಡೆ ಬರುತ್ತೆ, ತೋರಿಸ್ತಾನೆ ಇರ್ತೀನಿ. ಓಕೆ, ಬಾಯ್ ಬಾಯ್, ಗುಡ್ ನೈಟ್.